Hello guys, welcome back to my YouTube channel. So ಇವತ್ತಿನ ವಿಡಿಯೋ ಬಂದು ಇಟ್ಸ್ ವೆರಿ ಕ್ವಿಕ್ ಆ್ಯಂಡ್ ಶಾರ್ಟ್ ವಿಡಿಯೋ. ಇವಾಗ ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡಿಬಿಟ್ಟು ಗೊತ್ತಾಗಿರುತ್ತೆ ಏನೋ ಸಮಥಿಂಗ್ ರಿಲೇಟೆಡ್ ಟು ಮೈಸೂರು ಸಿಲ್ಕ್ ಸ್ಯಾರಿ ಅಂತ. ಸೊ ಆ್ಯಕ್ಚುಲಿ ನಾನು ಡಿಸೆಂಬರಲ್ಲಿ ಒಂದು ವಿಡಿಯೋ ಹಾಕಿದ್ದೆ. ಮೈಸೂರಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿ ಸೇಲ್ ನಡೀತಾ ಇದೆ 35% ಆಫ್ ಅಂತ ಎಲ್ಲ. ಆವಾಗ ನನಗೆ ಆ ವಿಡಿಯೋ ಹಾಕಾದ್ಮೇಲೆ ನನಗೆ ತುಂಬ ಜನ ಕಮೆಂಟ್ಸ್ ಕೇಳಿದ್ರು. ಎಷ್ಟು ಕಮೆಂಟ್ಸ್ ಅಂತಂದರೆ ಎಲ್ಲ ಕಮೆಂಟ್ಸ್ ನೋಡಿದ್ರೆ ಕಾಮನ್ ಆಗಿ 3 ಕ್ವೆಶನ್ಸ್ ಇತ್ತು. ಓಕೆನಾ, ಸೊ ಇವತ್ತು ನಾನು ಆ ಕಮೆಂಟ್ಸ್ನೆಲ್ಲ ಆನ್ಸರ್ ಮಾಡ್ತಾ ಇದ್ದೀನಿ. ಆಮೇಲೆ ಮೈಸೂರು ಸಿಲ್ಕ್ ಸ್ಯಾರಿ ಲವರ್ಸ್ಗೆಲ್ಲ ಒಂದು ಗುಡ್ ನ್ಯೂಸ್ ಇದೆ. ಸ್ಪೆಷಲಿ ಬೆಂಗಳೂರಲ್ಲಿರೋರಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಆ್ಯಂಡ್ ಇದ್ರ ಜೊತೆಗೆ ನಾನು ಒಂದು ಪ್ರಾಡಕ್ಟ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಇದು ನಾನು ಸುಮ್ಮನೆ ಮಾಡ್ತಾ ಇಲ್ಲ, ನಾನು ಯೂಸ್ ಮಾಡಿಬಿಟ್ಟು ನನಗೆ ಪರ್ಸ್ನಲ್ ಆಗಿ ಏನು ಅನಿಸುತ್ತೆ ಪ್ರಾಂಪ್ಟ್ ಆಗಿ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವೆಲ್ಲ ವಿಷಯ ನಿಮಗೆ ಗೊತ್ತಾಗಬೇಕಂತಂದರೆ ಏನು ಮಾಡಬೇಕು ಹೇಳಿ, ಆ್ಯಸ್ ಯೂಶ್ವಲ್ ಯಾರಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆಮೇಲೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್, ಕೀಪ್ ಸಪೋರ್ಟಿಂಗ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಿಮಗೆ ಆಲ್ರೆಡಿ ನಾನು ಹೇಳಿದ್ದೆ, ಈ ವಿಡಿಯೋ ಹಾಕಾದ್ಮೇಲೆ ತುಂಬ ಕಮೆಂಟ್ಸ್ ಬಂತು. ಅದರಲ್ಲಿ 4 ಕಾಮನ್ ಕ್ವೆಶನ್ಸ್. ಅದು ಯಾವುದ್ಯಾವ್ದು ಹೇಳಿದ್ರೆ, ದ ಫಸ್ಟ್ ಕ್ವೆಶನ್, ಮ್ಯಾಕ್ಸಿಮಮ್ ಕ್ವೆಶನ್ ಏನಂತ ಅಂದರೆ, ಬೆಂಗಳೂರಲ್ಲಿ ಸೇಲ್ ನಡೆದ್ರೆ ಅದು ಯಾವಾಗ ನಡೆಯುತ್ತೆ, ಪ್ಲೀಸ್ ನಮಗೆ ಆ ಡೇಟ್ನ ತಿಳಿಸಿ ಅಂತ. ಸೊ ಇದು ಫಸ್ಟ್ ಕ್ವೆಶನ್. ಇದು ಆಲ್ಮೋಸ್ಟ್ ಎಲ್ಲರೂ ಕೇಳಿದ್ದಾರೆ. ಆಮೇಲೆ ನೆಕ್ಸ್ಟ್ ಕ್ವೆಶನ್ ಬಂದು, ಈ ಥರ ಸೇಲ್ ಇದ್ದಾಗ ನಮಗೆ ಹೇಗೆ ಗೊತ್ತಾಗುತ್ತೆ, ಅಡ್ವರ್ಟೈಸ್ಮೆಂಟ್ ಕೊಡ್ತಾರಾ ಅಥವಾ ಎಲ್ಲಿ ಬರುತ್ತೆ ಅಂತ, ಇದು ಒಂದು ಕ್ವೆಶನ್. ಆಮೇಲೆ ನೆಕ್ಸ್ಟ್ ಕ್ವೆಶನ್ ಬಂದರು ಇನ್ನೇನಂತ ಅಂದರೆ, ಇದು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿನಾ ಅಥವಾ ಕ್ರೇಪ್ ಸಿಲ್ಕ್ ಸ್ಯಾರಿನಾ ಅಂತ ಕೇಳಿದ್ದಾರೆ. ಆಮೇಲೆ 4ನೇ ಕ್ವೆಶನ್ ಬಂದು, ಬೆಂಗಳೂರು ಮೈಸೂರು ಬಿಟ್ಟರೆ ಬೇರೆ ಕಡೆಯೂ ನಡೆಯುತ್ತಾ, ಫಾರ್ ಎಕ್ಸಾಂಪಲ್ ಹಾಸನ್, ಗುಲ್ಬರ್ಗ ಆ ಕಡೆಯವರು ಈ ಥರ ಕೇಳಿದ್ದಾರೆ. ಸೊ ಇಷ್ಟು 4 ಕ್ವೆಶನ್ಗೆ ನಾನಿವತ್ತು ನಿಮಗೆ ಆನ್ಸರ್ ಮಾಡ್ತೀನಿ. ಓಕೆ, ಸೊ ಇವಾಗ ಫಸ್ಟ್ ಕ್ವೆಶನ್ ಬಂದು, ಬೆಂಗಳೂರಲ್ಲಿ ಸೇಲ್ ನಡೆಯುತ್ತಾ, ಅದು ಯಾವಾಗ ಅಂತ, ಅದನ್ನು ನಾನು ಲಾಸ್ಟಲ್ಲಿ ಆನ್ಸರ್ ಮಾಡ್ತೀನಿ. ನೆಕ್ಸ್ಟ್ ಕ್ವೆಶನ್ ಬಂದು, ಈ ಥರ ಸೇಲ್ ಇದ್ದರೆ ಹೆಂಗೆ ಗೊತ್ತಾಗುತ್ತೆ ಅಂತ. ಸೊ ಇದು ಯೂಶ್ವಲಿ ಈ ಥರ ಸೇಲ್ ಇದ್ದಾಗ ಮೈಸೂರಲ್ಲಿ ನಡೆದ್ರೆ, ಮೈಸೂರು ಲೋಕಲ್ ಪೇಪರ್ಸ್ ಇರುತ್ತಲ್ವ, ಮೈಸೂರು ಮಿತ್ರ ಥರ ಎಷ್ಟೊಂದು ಲೋಕಲ್ ಪೇಪರ್ಸ್ ಇರುತ್ತೆ, ಅದರಲ್ಲಿ ಕೊಡ್ತಾರೆ. ಆ ಪೇಪರಲ್ಲಿ ಇಲ್ವಾ ಪಾಂಪ್ಲೆಟಲ್ಲೂ ಕೂಡ ಕೊಡ್ತಾರೆ. ಇಲ್ಲ ಅಂತಂದರೆ ನಿಮಗೆ ಮೈಸೂರು ಸಿಲ್ಕ್ ಫ್ಯಾಕ್ಟ್ರಿಯಲ್ಲಿ ಅಥವಾ ಅಲ್ಲಿ ಅಂಗಡಿಯಲ್ಲಿ ವರ್ಕ್ ಮಾಡೋರು ವರ್ಕರ್ಸ್ ಇರ್ತಾರಲ್ವ, ಅವ್ರ ಮುಖಾಂತರನೂ ನೀವು ಬೇಕಂದರೆ ತಿಳ್ಕೊಬೋದು. ನೆಕ್ಸ್ಟ್ ಕ್ವೆಶನ್ ಬಂದು, ಇದು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿನಾ? ಎಸ್, ಇದು 100% ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ. ನಮಗೆ ಪ್ಯೂರ್ ಅಂತ ಹೇಗೆ ಗೊತ್ತಾಗುತ್ತೆ ಹೇಳಿ, ಪಲ್ಲುವಲ್ಲಿ ಹೆಂಡಲ್ಲಿ ನಮಗೆ ಅದು ಪ್ರಿಂಟ್ ಇರುತ್ತೆ, KSIC ಸಿಲ್ಕ್ ನಂಬರ್ ಇರುತ್ತೆ. ಸೊ ಎಲ್ಲ ಸ್ಯಾರಿಯಲ್ಲೂ ಇದು ಮಾರ್ಕ್ ಇರುತ್ತೆ. ಇದು 100% ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ, ಅದರಲ್ಲಿ ಡೌಟೇ ಇಲ್ಲ, 100% ಪ್ಯೂರ್. ಸೊ ನೆಕ್ಸ್ಟ್ ಕ್ವೆಶನ್ ಬಂದು, ಇದು ಮೈಸೂರು ಬೆಂಗಳೂರು ಬಿಟ್ಟು ಬೇರೆ ಕಡೆಯೇ ನಡೆಯುತ್ತಾ ಅಂತ. ಸೊ ಐ ಆಮ್ ರಿಯಲಿ ಸಾರಿ, ಇದು ಮೈಸೂರು ಬೆಂಗಳೂರು ಬಿಟ್ಟರೆ ಬೇರೆ ಎಲ್ಲೂ ನಡೆಯೋದಿಲ್ಲ. ನೀವೇನಾದರೂ ಶಾಪ್ ಮಾಡಬೇಕಂತಂದರೆ ಈ ಥರ ಆಫರ್ ಇದ್ದಾಗ ನೀವು ಮೈಸೂರು ಅಥವಾ ಬೆಂಗಳೂರಲ್ಲೇ ಬಂದು ತೊಗೋಬೇಕು. ಸೊ ಸ್ಟಾರ್ಟಿಂಗಲ್ಲಿ ಫಸ್ಟು ಮೈಸೂರಲ್ಲಿರುತ್ತೆ, ಅದಾದಮೇಲೆ ನೆಕ್ಸ್ಟು ಬೆಂಗಳೂರಲ್ಲಿರುತ್ತೆ. ವರ್ಷಕ್ಕೆ ಒಂದೇ ಸಲ ಈ ಥರ ಸೇಲ್ ಹಾಕೋದು. ಮ್ಯಾಕ್ಸಿಮಮ್ ಅಂದರೆ 35 to 40% ಸೇಲ್ ಇರುತ್ತೆ. ಸೊ ನನ್ನ ಪರ್ಸ್ನಲ್ ಒಪಿನಿಯನ್ ಏನಂತ ಅಂದರೆ, ನೀವೇನಾದರೂ ತೊಗೋಬೇಕಂತಂದರೆ ಈ ಥರ ಆಫರ್ ಇದ್ದಾಗ ತೊಗೊಂಡ್ರೆ ನಿಮಗೆ ಪಕ್ಕ 100% ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ. ಬಿಕಾಸ್ ನಾನು ತೊಗೊಂಡಿದ್ದೀನಿ, ತುಂಬ ಬೆಸ್ಟ್ ಪ್ರೈಸಲ್ಲಿ ನಮಗೆ ಸಿಕ್ತು. ಸೊ ನೆಕ್ಸ್ಟ್ ಕ್ವೆಶನ್, ಇಷ್ಟು 4 ಕ್ವೆಶನ್ ಕಾಮನ್ ಆಗಿ ಕೇಳಿದ್ದಾರೆ. ನಾನು ಆಲ್ಮೋಸ್ಟ್ ಎಲ್ಲದಕ್ಕೂ ಆನ್ಸರ್ ಮಾಡಿದೆ. ಬಟ್ ನನಗೆ ಬೆಂಗಳೂರಲ್ಲಿ ಸೇಲ್ ಯಾವಾಗ ಅಂತ ಗೊತ್ತಿರಲಿಲ್ಲ, ಸೊ ನಾನು ಅದಕ್ಕೆ ಒಂದು ಆನ್ಸರ್ ಮಾಡಿರಲಿಲ್ಲ. ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಸೊ ಆಮೇಲೆ ಇದ್ರ ಜೊತೆಗೆ ನಾನು ಒಂದು ಪ್ರಾಡಕ್ಟ್ ರಿವ್ಯೂ ಕೂಡ ಮಾಡ್ತೀನಿ ಅಂತ ಹೇಳಿದೆ ಅಲ್ವಾ. ಸೊ ಅದು ಯಾವ ಪ್ರಾಡಕ್ಟ್ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಅದು ಯಾವ ಪ್ರಾಡಕ್ಟ್ ಅಂತ ಹೇಳಿದ್ರೆ, ಸೊ ಇವಾಗ ಯೂಶ್ವಲ್ ಆಗಿ ಹುಡುಗರಾಗಲಿ ಹುಡುಗಿರಾಗಲಿ ತುಂಬ ಕಾಮನ್ ಆಗಿ ಕೇರ್ ಮಾಡೋದೇನಂತ ಹೇಳಿ, ಒಂದು ಕೂದಲು ಮತ್ತು ಒಂದು ಮುಖ, ಇವೆರಡು ಬಗ್ಗೆ ತುಂಬ ಕಾಮನ್ ಆಗಿ ಕೇರ್ ಮಾಡ್ತಾರೆ. ಸೊ ಇವತ್ತು ನಾನು ಪ್ರಾಡಕ್ಟ್ ರಿವ್ಯೂ ಕೊಡ್ತಾ ಇರೋದು ಒಂದು ಹೇರ್ ಪ್ರಾಡಕ್ಟ್ ಬಗ್ಗೆ. ಸೊ ಇದು ಯಾವ ಹೇರ್ ಪ್ರಾಡಕ್ಟ್ ಅಂತಂದರೆ, ಈ ಪ್ರಾಡಕ್ಟ್ ರಿವ್ಯೂ ಮಾಡೋಕ್ಕಿಂತ ಮುಂಚೆ ಆ್ಯಕ್ಚುಲಿ ಫಸ್ಟು ನನಗೆ ಸ್ವಲ್ಪ ಫ್ರೀಸಿನೆಸ್ ಇತ್ತಾಯ್ತಾ ಕೂದಲು. ಆಮೇಲೆ ನಾನು ಶೀಗೆಕಾಯಿನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. 2020ಇಂದ ನಾನು ಶೀಗೆಕಾಯಿನ ಯೂಸ್ ಮಾಡ್ತಾಯಿದ್ದೀನಿ. ಆವಾಗ ಯಾವ್ದು ಯೂಸ್ ಮಾಡ್ತಾಯಿದ್ದೆ ಅಂತಂದರೆ, SRK ಬ್ರ್ಯಾಂಡ್ ಎಲ್ರಿಗೂ ಗೊತ್ತಿರುತ್ತಲ್ವ. ಸೊ ಈ ಶೀಗೆಕಾಯಿನ ನಾನು 2020ಇಂದನೂ ನಾನು ಅವಾಗಿಂದನೂ ಇದೇ ಯೂಸ್ ಮಾಡ್ತಾ ಇರೋದು. ಬಟ್ ಅದು ಯೂಸ್ ಮಾಡಾದ್ಮೇಲೂ ನನಗೆ ಸ್ವಲ್ಪ ಫ್ರೀಸಿ ಅನಿಸ್ತಾಯಿತ್ತು ಕೂದಲೆಲ್ಲ. ಅದಾದಮೇಲೆ ನಾನು ಅದ್ರ ಜೊತೆಗೆ ಸ್ವಲ್ಪ ಶ್ಯಾಂಪು ಕೂಡ ಯೂಸ್ ಮಾಡ್ತಾಯಿದ್ದೆ. ಬಟ್ ನನಗೆ ಫಸ್ಟು ಏನಂತ ಇತ್ತಂದರೆ, ಶೀಗೆಕಾಯಿನ ಯೂಸ್ ಮಾಡಿದ್ರೆ ಕೂದಲೆಲ್ಲ ಸ್ವಲ್ಪ ರಫಾಗಿ ಉಜ್ಜಬೇಕಾಗುತ್ತೆ, ಆವಾಗ ಕೂದಲೆಲ್ಲ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಶೀಗೆಕಾಯಿ ಎಲ್ಲ ಏನು ಯೂಸ್ ಮಾಡ್ತಾ ಇರಲ್ಲ. ಬಟ್ ಶೀಗೆಕಾಯಿ ಯೂಸ್ ಮಾಡ್ತಾ ನನಗೆ ಗೊತ್ತಾಯಿತು ಆ ಥರ ಏನೂ ಆಗೋದಿಲ್ಲ. ಇನ್ಫ್ಯಾಕ್ಟ್ ಅವಾಗ ಶ್ಯಾಂಪುಗಿಂತ ಕೂದಲು ತುಂಬ ಚೆನ್ನಾಗಿ ಆಗುತ್ತೆ, ಬಟ್ ಸ್ವಲ್ಪ ಫ್ರೀಸಿನೆಸ್ ಅನಿಸ್ತಾಯಿತ್ತು. ಸೊ ಬಟ್ ಆದರೂ ನಾನು ಶೀಗೆಕಾಯಿನ ಯೂಸ್ ಮಾಡಿಕೊಂಡೇ ಬರ್ತಾ ಇರೋದು ಅವಾಗಿಂದ. ಬಟ್ ಇವಾಗ ರೀಸೆಂಟಾಗಿ ನನಗೆ ಒಂದು ಶೀಗೆಕಾಯಿದು ಪ್ರಾಡಕ್ಟ್ ಕೊಟ್ಟರು ಆಯಿತಾ. ಸೊ ಅದು ಯಾವ ಪ್ರಾಡಕ್ಟ್ ಅಂತ ಹೇಳಿದ್ರೆ,
ಕೇಶ ರಕ್ಷಾ ಹರ್ಬಲ್ ಶೀಗೆಕಾಯಿ ಪೌಡರ್ ಅಂತ. ಸೊ ಟ್ರಸ್ಟ್ ಮೀ, ಈ ಪೌಡರ್ ಯೂಸ್ ಮಾಡಾದ್ಮೇಲೆ ನಾನು ಶ್ಯಾಂಪು ಆಗಲಿ ಏನೂ ಯೂಸ್ ಮಾಡ್ತಾಯಿಲ್ಲ. ಅದೇ ಥರ ಬರೀ ಶೀಗೆಕಾಯಿಂದನೇ ಎಷ್ಟು ಕೂದಲು ಎಷ್ಟು ಸ್ಮೂತ್ ಆ್ಯಂಡ್ ಸಿಲ್ಕಿ ಆಗಿದೆ ಅಂತ ಅಂದರೆ ನನಗಂತೂ ಝೀರೋ ಫ್ರೀಸಿನೆಸ್, ಸಿಲ್ಕಿ, ಸ್ಮೂತಿ ಎಲ್ಲ ನನಗೆ ಪರ್ಸ್ನಲ್ ಆಗಿ ತುಂಬಾ ಖುಷಿ ಅನಿಸ್ತು. ಸೊ ಶ್ಯಾಂಪು ಎಲ್ಲ ಯೂಸ್ ಮಾಡಿ ಕೆಮಿಕಲ್ಸ್ ಇರುತ್ತೆ, ಅದನ್ನೆಲ್ಲ ಯೂಸ್ ಮಾಡೋ ಬದಲು ನಾವು ಈ ಥರ ಶೀಗೆಕಾಯಿ ಎಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಆಯಿತಾ. ಇದರಲ್ಲಿ ಹಲವಾರು ಪ್ರಾಡಕ್ಟ್ಸ್ ಅಂದರೆ ಒಂದು 6ರಿಂದ 7 ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ನಮಗೆ ಈ ಬ್ಯೂಟಿಫುಲ್ ಆ್ಯಂಡ್ ಅಮೇಝಿಂಗ್ ಪ್ರಾಡಕ್ಟ್ಸ್ ಸಿಗುತ್ತೆ. ಓಕೆನಾ. ಸೊ ಇದ್ರ ಜೊತೆಗೆ ಯಾವ ಪ್ರಾಡಕ್ಟ್ಸ್ ಎಲ್ಲ ಮಿಕ್ಸ್ ಮಾಡಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ನಮಗೆ ಈ ಶೀಗೆಕಾಯಿನ ಏನೇನು ಹಾಕಿ ಪ್ರಿಪೇರ್ ಮಾಡಿದ್ದಾರೆ ಅಂತ ಅಂದರೆ ಒಂದು 6ರಿಂದ 7 ಐಟಮ್ ಹಾಕಿ ಮಾಡಿದ್ದಾರೆ. ಎಲ್ಲ ಫುಲ್ ನಮ್ಮ ಕೂದಲಿಗೆ ತುಂಬ ಒಳ್ಳೆ ಬೆನಿಫಿಟ್ಸ್ ಇರುತ್ತೆ. ಒಂದು ಮೆಂತ್ಯ, ಒಂದು ದಾಸವಾಳ ಎಲೆ, ರೋಸ್ ಪೆಟಲ್ಸ್, ಆಮೇಲೆ ಅಂಟುವಾಳು ಅಂತ ಅಂದರೆ ಇದು ಕಂಡೀಷ್ನರ್ ಆಗಿ ಹ್ಯಾಕ್ ಮಾಡುತ್ತೆ. ಸೊ ಇಷ್ಟು ಪ್ರಾಡಕ್ಟ್ಸ್ನೆಲ್ಲ ಮಿಕ್ಸ್ ಮಾಡಿ ನಮಗೆ ಕೇಶ ರಕ್ಷಾ ಶೀಗೆಕಾಯಿ ಪೌಡರ್ ಪ್ರಿಪೇರ್ ಆಗೋದು. ಹಾಕಿರೋ ಒಂದು ಐಟಮು ನಮ್ಮ ಕೂದಲಿಗೆ ಒಳ್ಳೊಳ್ಳೆ ಬೆನಿಫಿಟ್ಸ್ ಇದೆ. ಸೊ ಇಷ್ಟು ಪ್ರಾಡಕ್ಟ್ಸ್ ಎಲ್ಲ ನಿಮಗೆ ಯೂಸ್ ಮಾಡಿ ಒಂದು ಬ್ಯೂಟಿಫುಲ್ ಆ್ಯಂಡ್ ಅಮೇಝಿಂಗ್ ಪ್ರಾಡಕ್ಟ್ ಈ ಥರ ಬರುತ್ತೆ. ಟ್ರಸ್ಟ್ ಮೀ, ನಿಮಗೆ ನಿಜವಾಗೂ 1-2 ಸಲ ಯೂಸ್ ಮಾಡೋದ್ಮೇಲೆ ಬಿಕಾಸ್ ಅಷ್ಟು ಸ್ಮೂತ್ ಆ್ಯಂಡ್ ಸಿಲ್ಕಿ ಆಗುತ್ತೆ ಕೂದಲು, ಫ್ರೀಸಿನೆಸ್ ಇರೋದಿಲ್ಲ. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಸೊ ನಿಮ್ಗೆ ಯಾರಿಗಾದರೂ ಕೂದಲು ತುಂಬ ಚೆನ್ನಾಗಿರಬೇಕು, ತಿಕ್ಕಾಗಿರಬೇಕು, ಫ್ರೀಸಿನೆಸ್ ಇರಬಾರ್ದು ಅಂತೆಲ್ಲ ಇದ್ದರೆ ನೀವು ಈ ಪ್ರಾಡಕ್ಟ್ನ ಯೂಸ್ ಮಾಡಲೇಬೇಕು. ಸುಮ್ಮನೆ ಶ್ಯಾಂಪು ಎಲ್ಲ ಕೆಮಿಕಲ್ಸ್ ಇರುತ್ತೆ. ಸೊ ಅದನ್ನೆಲ್ಲ ಯೂಸ್ ಮಾಡಿ ಕೂದಲು ಹಾಳಾಗೋಕ್ಕಿಂತ ಮುಂಚೆ ನೀವು ಬೆಟರ್, ನಾವು ಮುಂಚೆ ನಮ್ಮ ಅಜ್ಜಿ ತಾತ ಕಾಲದಲ್ಲಿ ಎಲ್ಲರೂ ಶೀಗೆಕಾಯಿಯ ಯೂಸ್ ಮಾಡ್ತಾ ಇದ್ರಲ್ವ. ಸೊ ಅವಾಗ ಅವ್ರ ಕೂದಲೆಲ್ಲ ಎಷ್ಟು ಚೆನ್ನಾಗಿತ್ತು. ಸೊ ನಾವು ಅದೇ ರೀತಿ ಈ ಥರ ಶೀಗೆಕಾಯಿನ ಯೂಸ್ ಮಾಡಿ ನಮ್ಮ ಕೂದಲನ್ನ ಇನ್ನೂ ಚೆನ್ನಾಗಿ ಕಾಪಾಡ್ಕೊಳ್ಳೋಣ. ಸೊ ನಿಮ್ಗೆ ಯಾರಿಗಾದ್ರೂ ಕೂದಲೆಲ್ಲ ಚೆನ್ನಾಗಿರ್ಬೇಕಂತ ಇದೆ, ಈ ಪ್ರಾಡಕ್ಟ್ನ ಯೂಸ್ ಮಾಡಿ ನಿಮ್ಗೆ ಏನು ಅನ್ಸುತ್ತೆ ಅಂತ, ನಿಮ್ಗೆ ಏನಾದರೂ ಚೆನ್ನಾಗಿ ಅನ್ಸಿದ್ರೆ ನೀವು ಕಂಟಿನ್ಯೂ ಮಾಡ್ಬೋದು. ನೀವು ಈ ಪ್ರಾಡಕ್ಟ್ನ ತೊಗೋಬೇಕಂತ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ಸ್ಕ್ರೀನಲ್ಲಿ ಬರ್ತಾ ಇದೆ, ಈ ವಾಟ್ಸಪ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮಗೆ ಕೊರಿಯರ್ ಮುಖಾಂತರ ಕಳಿಸ್ತಾರೆ. ಓಕೆ, ಇಷ್ಟ ಆದರೆ ನೀವು ಕಂಟಿನ್ಯೂ ಮಾಡಿ, ಇಫ್ ನಾಟ್ ನೀವು ಹಾಗೆ ಬಿಡ್ಬೋದು. ಸೊ ದಿಸ್ ವಾಸ್ ಮೈ ಪ್ರಾಡಕ್ಟ್ ರಿವ್ಯೂ. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇವಾಗ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿಸ್ ವಿಡಿಯೋ ಏನಂತ ಅಂದರೆ ಮೈಸೂರು ಸಿಲ್ಕ್ ಸ್ಯಾರಿದು ಬೆಂಗಳೂರಲ್ಲಿ ನಡೆಯುತ್ತಾ, ಬೆಂಗಳೂರಲ್ಲಿ ನಡೆದ್ರೆ ಯಾವಾಗ ನಡೆಯುತ್ತೆ? ಸೊ ಇವೆರಡು ಕ್ವೆಶನ್ ಆಗಿ ತುಂಬ ಜನ ಕಮೆಂಟ್ಸ್ ಮಾಡಿದರು. ಸೊ ಫಸ್ಟ್, ಬೆಂಗಳೂರಲ್ಲಿ ನಡೆಯುತ್ತಾ? ಎಸ್, ಅಫ್ಕೋರ್ಸ್ ಬೆಂಗಳೂರಲ್ಲಿ ಸೇಲ್ ನಡೆಯುತ್ತೆ. ಯಾವಾಗ ಅಂತ ಇವಾಗ ಹೇಳ್ತೀನಿ. ಸೊ ಪ್ರತಿ ವರ್ಷ ಫಸ್ಟು ಮೈಸೂರಲ್ಲಿ ನಡೆಯುತ್ತೆ, ಆಮೇಲೆ ಬೆಂಗಳೂರಲ್ಲಿ ನಡೆಯುತ್ತೆ. ವರ್ಷಕ್ಕೆ ಒಂದೇ ಸಲ ಈ ಥರ ಸೇಲ್ ಹಾಕೋದು. ಸೊ ಇವಾಗ 2022 ಅಲ್ಲಿ ಬೆಂಗಳೂರಲ್ಲಿ ಯಾವಾಗ ನಡೀತಿದೆ ಅಂತಂದರೆ ಕಮ್ಮಿಂಗ್ ಅಂತಂದರೆ 19th to 22nd February 2022. ಸೊ ಇವಾಗ 11th ಇನ್ ಒಂದು ವಾರದಲ್ಲಿ ನಿಮಗೆ 4 ದಿನ ಸೇಲ್ ಇರುತ್ತೆ. ಎಲ್ಲಿ ಅಂತ ಹೇಳಿದರೆ ಮಲ್ಲೇಶ್ವರಮಲ್ಲಿ ಕೆನರಾ ಹಾಲ್ ಅಂತ ಇದೆ, 2nd ಸ್ಟೇಜ್, ಎಲ್ರಿಗೂ ಗೊತ್ತಿರುತ್ತೆ. ಸೊ ಅಲ್ಲಿ ನಿಮಗೆ 4 ದಿನ ಸೇಲ್ ನಡೀತಾ ಇದೆ. ಯಾವತ್ತಿಂದ ಯಾವತ್ತು? 19th ಇಂದ 22nd, February 19th ಇಂದ 22nd ವರೆಗೂ ನಿಮಗೆ ಸೇಲ್ ನಡೀತಾ ಇದೆ. ಯೂಶಲ್ ಆಗಿ 35 to 40% ಅಷ್ಟು ಸೇಲ್, ಅಷ್ಟು ಆಫರ್ ಇರುತ್ತೆ. ಬಟ್ ಟ್ರಸ್ಟ್ ಮೀ, ನಿಮಗೆ ತುಂಬ ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ. ಸೊ ನಾನು ಕೂಡ ಆಫರಲ್ಲಿ ಮೈಸೂರಲ್ಲಿ ಇದ್ದಾಗ ಈ ಥರ ಸೇಲ್ ಇದ್ದಾಗ ತೊಗೊಂಡಿದ್ರಿಂದ ನನಗೆ ಒಂದು 2-3 ಟಿಪ್ನ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಟಿಪ್ ಏನಂತ ಅಂದರೆ, ನಿಮ್ಗೆ ಏನಾದರೂ ಐಡಿಯಾ ಇದ್ದರೆ ಹೋಗಿ ತೊಗೋಬೇಕು ಮೈಸೂರು ಸಿಲ್ಕ್ ಸ್ಯಾರಿನ ಅಂತ ಫಸ್ಟ್ ಡೇನೇ ಹೋಗಿ, ಅಂದರೆ 19th ಹೋಗಿ. ಬಿಕಾಸ್ ಅವಾಗ ಎಲ್ಲ ಫ್ರೆಶ್ ಕಲೆಕ್ಷನ್ಸ್ ಹಾಕಿರ್ತಾರೆ. ಹೋದ್ರೂ ನೀವು ಬೆಳಗ್ಗೆ 9 o'clock ಇಂದ ಸಂಜೆ 6 ಗಂಟೆವರೆಗೂ ನಡೆಯುತ್ತೆ. ಓಕೆನಾ. ಸೊ ನೀವು ಒಂದು 8 o'clock ಅಷ್ಟರಲ್ಲೇ ನೀವು ಹೋಗಬೇಕು, ಇಲ್ಲಾಂದರೆ ತುಂಬ ಜನ ಕ್ಯೂ ಇರುತ್ತೆ. ಮೈಸೂರಲ್ಲೇ ಅಷ್ಟು ಕ್ರೌಡ್ ಇತ್ತು, ಇನ್ನು ಬೆಂಗಳೂರಲ್ಲಿ ಕೇಳಬೇಕಾ, ಬೆಂಗಳೂರಲ್ಲಿ ಇನ್ನೂ ಡಬಲ್ ಕ್ರೌಡ್ ಇರುತ್ತೆ. ಸೊ ಆದಷ್ಟು ಬೆಳಗ್ಗೆ ಬೇಗನೆ ಹೋಗ್ಬಿಟ್ಟು ಫಸ್ಟ್ ಬ್ಯಾಚ್ ಏನಿರುತ್ತೆ ಸ್ಯಾರಿ, ಅವಾಗ ಅದು ಫ್ರೆಶ್ ಕಲೆಕ್ಷನ್ಸ್ ಇರುತ್ತೆ. ಸೊ ನೀವು ಆವಾಗಲೇ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನೀವು ತೊಗೋಬೇಕಾದ್ರೆ ನಿಮ್ಗೆ ಯಾವ ಸ್ಯಾರೀಸ್ ಎಲ್ಲ ಇಷ್ಟ ಆಗುತ್ತೆ ಅದನ್ನೆಲ್ಲ ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ, ಆಮೇಲೆ ಫೈನಲೈಸ್ ಮಾಡಿ. ಬಿಕಾಸ್ ಇವಾಗ ಈಗ ನೋಡಿಬಿಟ್ಟು ಆಮೇಲೆ ತೊಗೊಳ್ಳೋಣ ಅಂತಂದರೆ ಅದು ಆವಾಗಲೇ ತೊಗೊಬಿಟ್ಟಿರ್ತಾರೆ. ಸೊ ನಿಮ್ಗೆ ಏನೇನು ಇಷ್ಟ ಆಗುತ್ತೆ ಅದನ್ನೆಲ್ಲ ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ, ಆಮೇಲೆ ನೀವು ಬೇಕಾದ್ರೆ ಲಾಸ್ಟಲ್ಲಿ ನೀವು ಫೈನಲೈಸ್ ಮಾಡ್ಬೋದು. ಬಟ್ ಫೈನಲೈಸ್ ಮಾಡೋಕ್ಕಿಂತ ಮುಂಚೆ ನೀವು ಸ್ಯಾರಿನ ಎಂಟೈರ್ ಸ್ಯಾರಿನ ನೀವು ಚೆಕ್ ಮಾಡಬೇಕು. ಏನಕ್ಕಂತಂದರೆ ತುಂಬ ಜನ ಎಲ್ಲರೂ ಮುಟ್ಟಿರ್ತಾರೆ, ತುಂಬ ಕ್ರೌಡ್ ಇರುತ್ತೆ. ಸೊ ಒಂದೊಂದ್ಸಲ ಕೈದೆಲ್ಲ ಪ್ರಿಂಟ್ ಆಗಿಬಿಟ್ಟಿರುತ್ತೆ, ಆಮೇಲೆ ಏನಾದ್ರು ಡ್ಯಾಮೇಜ್ ಆಗಿಬಿಟ್ಟಿರುತ್ತೆ. ಸೊ ನೀವು ನೀಟಾಗಿ ಸ್ಯಾರಿನ ಚೆಕ್ ಮಾಡಿಬಿಟ್ಟು ತೊಗೋಬೇಕು. ಸೊ ಇದು ಪರ್ಸ್ನಲ್ ಆಗಿ ನಾನು ನೋಡಿರೋ, ಅಂದರೆ ಈ ಥರ ನೋಡಿಬಿಟ್ಟು ತೊಗೋಬೇಕು ಸ್ಯಾರಿನ, ಆವಾಗ ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ನೀವೇನಾದರೂ ಫಸ್ಟ್ ಡೇ ಬೆಳಗ್ಗೆನೇ ಹೋಗೋಕ್ಕಾಗಲಿಲ್ಲ ಅಂತಂದರೆ ಮಧ್ಯಾಹ್ನ ಸಂಜೆ ಅವಾಗ ಹೋಗಲೇಬೇಡಿ, ನೆಕ್ಸ್ಟ್ ಡೇ ಬೆಳಗ್ಗೆ ಹೋಗಿ. ನಿಮಗೆ ಬೆಳಗ್ಗೆ ಫಸ್ಟು ಹೋದಾಗ ನಿಮಗೆ ಎಲ್ಲ ಹೊಸ ಕಲೆಕ್ಷನ್ಸ್ ಹಾಕಿರ್ತಾರೆ. ಸೊ ಬೆಳಗ್ಗೆ ಆದಷ್ಟು ಬೇಗ ಹೋಗಿ. 4 ದಿನವೂ 35% to 40% ಆಫ್ ಇದ್ದೇ ಇರುತ್ತೆ, ಎಲ್ರಿಗೂ
ನಿಮ್ಮೆಲ್ರಿಗೂ ಕಲೆಕ್ಷನ್ಸ್ ಅಂತೂ ಮೈಸೂರಿಗಿಂತ ಬೆಂಗಳೂರಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ಬೆಂಗಳೂರವರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ನೀವು ಹೋಗ್ಬಿಟ್ಟು ಒಂದ್ಸಲ ನಿಮಗೆ ತೊಗೊಳಕ್ಕೆ ಇಷ್ಟ ಇಲ್ಲ ಅಂತಾದರೂ ಒಂದ್ಸಲ ಹೋಗ್ಬಿಟ್ಟು ನೋಡಿ, ಬಿಕಾಸ್ ಕಲೆಕ್ಷನ್ಸ್ ಅಷ್ಟು ಚೆನ್ನಾಗಿರುತ್ತೆ. ಸೊ ಐ ಹೋಪ್ ನೀವೆಲ್ಲರೂ ಹೋಗ್ಬಿಟ್ಟು ಚೆನ್ನಾಗಿ ಶಾಪಿಂಗ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾವತ್ತಿಂದ ಯಾವತ್ತೇಳಿ ಫೆಬ್ರವರಿ 19th 22nd. ಟೈಮಿಂಗ್ಸ್ ಬಂದು ಮಾರ್ನಿಂಗ್ 9 o'clock to 6 o'clock. ಬಟ್ 6 o'clock ಅದು ಎಂಡ್ ಆಗಲ್ಲ, ಇನ್ನು ಎಕ್ಸ್ಟೆಂಡ್ ಆಗುತ್ತೆ. ಬಟ್ ಮಾರ್ನಿಂಗ್ 9 ಅಂತಾರೆ, ಬಟ್ ಇನ್ನು 8:30ಗೆ ಎಲ್ಲ ಓಪನ್ ಮಾಡಿಬಿಡ್ತಾರೆ. ಸೊ ಆದಷ್ಟು ಬೆಳಿಗ್ಗೆ ಬೇಗ ಹೋಗಿ. ಆ್ಯಂಡ್ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಕೊಟ್ಟಿದ್ದ ಪ್ರಾಡಕ್ಟ್ ರಿವ್ಯೂ ನಿಮಗೂ ಕೂಡ ಇಷ್ಟ ಆದರೆ ಇವತ್ತೇ ಹೋಗ್ಬಿಟ್ಟು ನೀವು ಆರ್ಡರ್ ಪ್ಲೇಸ್ ಮಾಡೋದನ್ನು ಮರಿಬೇಡಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವ್ರ ನಂಬರ್ ಹಾಕಿರ್ತೀನಿ, ಆ ನಂಬರ್ ಮುಖಾಂತರ ನೀವು ಕೊರಿಯರ್ ಮಾಡಿಸ್ಕೋಬೋದು. ಸೊ ಐ ಹೋಪ್ ನೀವೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಮತ್ತು ನಾನು ನಿಮ್ಮೆಲ್ಲರೂ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.